ಹೊಸದಾಗಿ ಬರುತ್ತಿರುವಂತಹ ಹೀಗೇನೋ ಸರಿಯೋ ತಪ್ಪು ವಿಮರ್ಶೆ ಮುಖ್ಯ ಅಲ್ಲ, ಸಂಸ್ಥೆ ಕಟ್ಟಿದ್ದಾರೆ, ವಿಮರ್ಶೆ ಆಗಲಿ ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಇನ್ನು ಬೆಳಿಬೇಕು. ಜೊತೆಗೆ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಜವಾಗ ಸರ್ಕಾರ ಮಾಡೋ ಕೆಲಸ ಅದನ್ನು ಎಲ್ಲರೂ ಸರ್ಕಾರ ಮಾಡಲಿ ಅನ್ನೋ ಪ್ರಶ್ನೆನೂ ಇಲ್ಲ. ಸರ್ಕಾರದ ಕೆಲಸನ ಲೋಕೋದ್ಧಾರ, ಲೋಕ ಕಲ್ಯಾಣ ಅನ್ನುವಂಥದ್ದು ಗೊತ್ತದ, ಶಿಕ್ಷಣ ಕೊಡಬೇಕಂತೇಳಿ ಆ ದಿಶೆಯಲ್ಲೇ ನಮ್ಮ ಈ ಸಂಸ್ಥೆ ಇವತ್ತು ಸರ್ಕಾರದ ಕೆಲಸವನ್ನು ಸರ್ಕಾರ ಸಹಾಯ ಪಡೋದು ಮತ್ತು ಸ್ವತಃ ತಾನು ಬಡ ಮಕ್ಕಳಿಗೆಲ್ಲ ಹೆಚ್ಚು ಕಡಿಮೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ಲಿಕ್ಕೆ ಸಾಧ್ಯದನಾ, ಆ ಮಕ್ಕಳು ಬೆಳೆಸೋಲ್ಲಿ ಏನಾದರೂ ಸಾಧ್ಯದನಾ, ಭಾಳ ಟ್ಯಾಲೆಂಟೆಡ್ ಇದ್ದಂಥ ಬಡ ಮಕ್ಕಳಿಗೆ ಈ MS, MD, MBBSನಲ್ಲಿ ಏನಾದರೂ ಅವಕಾಶ ಒದಗಿಸಲಿಕ್ಕೆ ಸಾಧ್ಯದನಾ, ಮಾಡಲಿಕ್ಕೆ ಸಾಧ್ಯ ಅನ್ನೋ ದಿಶೆಯಲ್ಲೇ ಇವರೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಲಾಭದ ಉದ್ಯೋಗ ಇದೆ ಹಾಗಂತೇಳಿ ಅದನ್ನು ದಿವಾಳಿ ಹಬ್ಬಿಸ್ಬೇಕಂತನೂ ಅಲ್ಲ. ಯಾಕಂದರೆ ಈ ದೇಶದ ಮೂಲ ಆಸ್ತಿ ಯಾರಪ್ಪ ಅಂದರೆ ಈ ವಿದ್ಯಾರ್ಥಿಗಳು. ಇದರಲ್ಲಿ ಎರಡು ಮಾತಾಡಿ ವಿದ್ಯಾರ್ಥಿನಿಯರು ಯಾವುದೇ ಜಾತಿ ಧರ್ಮ ಕುಲ ಇಲ್ಲ ಮತ್ತು ಬೇರೆ ಆದರೂ ಲಿಂಗಾಯತ ಧರ್ಮದ ಬಗ್ಗೆ ಒಂದಿಷ್ಟ, ಲಿಂಗಾಯತ ಜಾತಿ ಬಗ್ಗೆ ಒಂದಿಷ್ಟ ಕಾಳಜಿ ಇದ್ದಂಥ ಈ ಸಂಸ್ಥೆ ಅಲ್ಲಿಯೇ ಬಡ ಮಕ್ಕಳಿಗೆ ಆದರೂ ಸಹಿತ ಇವತ್ತು ನಾವು ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಯಾಕಪ್ಪ ಅಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಂಥವ್ರು, ಹಿಂದುತ್ವದ ಬಗ್ಗೆ ದೊಡ್ಡದಾಗಿ ಮಾತಾಡಿ ಇವತ್ತು ಪ್ರಧಾನಿ ಆದಂಥ ಮೋದಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಷ್ಟು ಜನ ಹಿಂದೂ ಮಕ್ಕಳಿಗೆ ಇವತ್ತು ಪ್ರತಿ ವರ್ಷ ಉದ್ಯೋಗ ಕೊಟ್ಟದ ಅಂತೇಳಿ ಅವ್ರನ್ನ ಬದುಕನ್ನು ದಂಡಿಗೆ ಹೆಚ್ಚದ ಅಂತೇಳಿ ಕೇವಲ ಚುನಾವಣೆಗಳು ಉಪಯೋಗ ಮಾಡ್ಕೊಳ್ಳೋದು, ಚುನಾವಣೆ ಆದ್ಮೇಲೆ ಹೊರಗೆ ಹಾಕೋದು ನಾವು ನೋಡ್ತಾ ಇರ್ತೀವಿ. ಚುನಾವಣೆಗಾಗಿದ್ದಂಥ ಉಪಯೋಗ ಮಾಡೋಂಥದ್ದು ಅನೇಕ ನಡೆದು ನೋಡಿದ್ವಿ ನಾವು. ಅದಕ್ಕಾಗಿ ಈಗ ಈ ಕೇಳೋದು ಇದನ್ನು ನೀವು ಲಿಂಗಾಯತ ಮಕ್ಕಳಿಗೆ ಅದರಲ್ಲೂ ಅತಿ ಕಡು ಬಡ ಮಕ್ಕಳಿಗೆ ಎಷ್ಟು ಜನ